ನಮಸ್ಕಾರ ಸ್ನೇಹಿತರೆ, ವೈರಲ್ ಕನ್ನಡ ಫ್ಯಾಕ್ಟ್ಸ್ ಚಾನೆಲ್ಗೆ ಸ್ವಾಗತ. ರೈಲು ಚಲಿಸುವಾಗ ಚುಕುಬುಕು ಶಬ್ದ ಏಕೆ ಕೇಳುತ್ತದೆ ಗೊತ್ತಾ? ರೈಲಿನ ಹಿಂಭಾಗದಲ್ಲಿ ಇರುವ ಎಕ್ಸ್ ನ ರಹಸ್ಯವೇನು? ನೀವು ರೈಲಿನ ಸರಪಳಿಯನ್ನು ಎಳೆದರೆ ಟ್ರೈನ್ ಹೇಗೆ ನಿಲ್ಲುತ್ತದೆ? ರೈಲುಗಳಲ್ಲಿ ಮೊಬೈಲ್ ಚಾರ್ಜ್ ಮಾಡುವುದು ಸುರಕ್ಷಿತವೇ? ರೈಲುಗಳಲ್ಲಿ ಅಳವಡಿಸಲಾದ ಬಲ್ಬ್ಗಳು ಮತ್ತು ಫ್ಯಾನ್ಗಳನ್ನು ಮನೆಗೆ ತೆಗೆದುಕೊಂಡು ಹೋಗಿ ಉಪಯೋಗಿಸಬಹುದೇ? ರೈಲುಗಳ ಒಳಗೆ ಈ ಸ್ಪೀಕರ್ನಂತಹ ರಂಧ್ರಗಳು ಏಕೆ ಇರುತ್ತವೆ? ಅಂತಹ ರೋಮಾಂಚನಕಾರಿ ತಂತ್ರಜ್ಞಾನಗಳ ಬಗ್ಗೆ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮುಂದಿನ ಬಾರಿ ನೀವು ಪ್ರಯಾಣಿಸುವಾಗ ನಿಮ್ಮ ಸ್ನೇಹಿತರಿಗೆ ತೋರಿಸಲು ನಿಮಗೆ ಬಹಳಷ್ಟು ವಿಭಿನ್ನ ವಿಷಯಗಳು ದೊರೆಯುತ್ತವೆ. ಫ್ಯಾಕ್ಟ್ ನಂಬರ್ 11. ಭಾರತೀಯ ರೈಲ್ವೆ ಇತಿಹಾಸ ಶತಮಾನಗಳದ್ದು. ಇದು ಪ್ರಪ್ರಥಮವಾಗಿ 1853ರಲ್ಲಿ ಮುಂಬೈ ಮತ್ತು ಥಾಣೆಗಳ ನಡುವೆ ಆರಂಭವಾಯಿತು. ಇಂದು ಭಾರತೀಯ ರೈಲ್ವೆ ಜಾಲವು ವಿಶ್ವದಲ್ಲಿಯೇ 4ನೇ ಅತಿ ದೊಡ್ಡ ಜಾಲವಾಗಿದ್ದು 1,35,207 ಕಿಲೋಮೀಟರ್ ವರೆಗೆ ಹರಡಿಕೊಂಡಿದೆ ಹಾಗೂ ಪ್ರಸ್ತುತ 1,09,748 ಕಿಲೋಮೀಟರ್ ರನ್ನಿಂಗ್ ಟ್ರ್ಯಾಕ್ ಅನ್ನು ಹೊಂದಿದೆ. ಇದರಲ್ಲಿ 60,080 ಕಿಲೋಮೀಟರ್ಗಿಂತ ಹೆಚ್ಚಿನ ಮಾರ್ಗ 25,000 ಓಲ್ಡ್ಸ್ ಎಲೆಕ್ಟ್ರಿಫೈಡ್ಗೊಂಡಿದೆ. ಇಂದು ಭಾರತೀಯ ರೈಲ್ವೆಯಲ್ಲಿ ಪ್ರತಿದಿನ 22,000ಕ್ಕೂ ಹೆಚ್ಚು ರೈಲುಗಳು ಚಲಿಸುತ್ತವೆ. ಪ್ರತಿದಿನ 3 ಕೋಟಿಗೂ ಹೆಚ್ಚಿನ ಜನ, ಅಂದರೆ ವಾರ್ಷಿಕವಾಗಿ ಸರಿಸುಮಾರು 1,200 ಕೋಟಿ ಪ್ರಯಾಣಿಕರು ಪ್ರಯಾಣಿಸುತ್ತಾರೆ ಹಾಗೂ ವಾರ್ಷಿಕವಾಗಿ 150 ಟನ್ ಸರಕು ಸಾಮಗ್ರಿಗಳು ಸಾಗಿಸುತ್ತವೆ. ಹಾಗಾಗಿ ಇಂದು ನಮ್ಮ ದೇಶದ ಆರ್ಥಿಕ ಪ್ರಗತಿಯ ದೈತ್ಯ ಶಕ್ತಿಗಳಲ್ಲಿ ಭಾರತೀಯ ರೈಲ್ವೆಯೂ ಕೂಡ ತನ್ನದೇ ಆದ ಕೊಡುಗೆಗಳನ್ನು ಹೊಂದಿದೆ. ಫ್ಯಾಕ್ಟ್ ನಂಬರ್ 10. ನಾವು ರೈಲಿನಲ್ಲಿ ಬಲ್ಬ್ ಮತ್ತು ಫ್ಯಾನ್ಗಳನ್ನು ಅಳವಡಿಸಿರುವುದನ್ನು ನೋಡಿದ್ದೇವೆ. ಮನೆಗಳಲ್ಲಿ 230 ವೋಲ್ಟ್ ಎಸಿ ವಿದ್ಯುತ್ ಬಳಕೆಯಾಗುತ್ತಿತ್ತು. ಸ್ವಲ್ಪ ಜನರು ಮೊದಲು ಅವುಗಳನ್ನು ಕದ್ದು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಬಳಸುತ್ತಿದ್ದರು. ಆದರೆ ಈಗ ಅದು ಸಾಧ್ಯವಿಲ್ಲ, ಏಕೆಂದರೆ ಫ್ಯಾನ್ ಅಥವಾ ಲೈಟ್ಗಳನ್ನು ಕಳ್ಳರು ಕದಿಯುತ್ತಿದ್ದ ಕಾರಣ ಈಗ ರೈಲ್ವೆ ಸಂಸ್ಥೆ 10 ವೋಲ್ಟ್ ಡಿಸಿ ಸಪೋರ್ಟೆಡ್ ಬಲ್ಬ್ ಮತ್ತು ಫ್ಯಾನ್ಗಳನ್ನು ಬಳಕೆ ಮಾಡುತ್ತಿದೆ. ಇವುಗಳಿಗೆ ಡಿಸಿ ಕರೆಂಟ್ ಅಗತ್ಯವಿದ್ದು ಮನೆಗೆ ತೆಗೆದುಕೊಂಡು ಹೋದರೆ ಉಪಯೋಗಕ್ಕೆ ಬರುವುದಿಲ್ಲ, ಏಕೆಂದರೆ ಅವು ಡಿಸಿ ಪವರ್ನಿಂದ ಮಾತ್ರ ಚಲಿಸುತ್ತದೆ. ಮನೆಯಲ್ಲಿರುವ 230 ವೋಲ್ಟ್ಸ್ ಎಸಿ ಕರೆಂಟ್ಗೆ ಇವು ಸಹಕರಿಸುವುದಿಲ್ಲ. ಫ್ಯಾಕ್ಟ್ ನಂಬರ್ 9. ರೈಲುಗಳು ಚಲಿಸುವಾಗ ಲಯಬದ್ಧವಾದ ಚುಕುಬುಕು ಶಬ್ದ ಕೇಳಿ ಬರುತ್ತದೆ. ಇದು ರೈಲಿನ ಚಕ್ರಗಳ ಶಬ್ದವೋ ಅಥವಾ ಬೋಗಿಗಳು ಚಲಿಸುವ ಶಬ್ದವೋ ಎಂಬ ನಿಜವಾದ ಕಾರಣ ತಿಳಿದಿರುವುದಿಲ್ಲ ಮತ್ತು ಈ ಶಬ್ದವು ರೈಲ್ವೆ ಇಂಜಿನಿಯರಿಂಗ್ನ ಉದ್ದೇಶಪೂರ್ವಕ ವಿನ್ಯಾಸದ ಕಾರಣದಿಂದ ಸೃಷ್ಟಿಯಾಗಿರುತ್ತದೆ. ಇದಕ್ಕೆ ನಿರ್ದಿಷ್ಟ ಕಾರಣವೆಂದರೆ ರೈಲು ಹಳಿಗಳ ಒಂದೊಂದು ಪ್ರತ್ಯೇಕ ವಿಭಾಗಗಳನ್ನು ಒಟ್ಟಿಗೆ ಜೋಡಿಸಲಾಗಿದ್ದು ನೀವು ಕೇಳುವ ಚುಕುಬುಕು ಶಬ್ದ ಪ್ರಾಥಮಿಕವಾಗಿ ರೈಲು ಚಕ್ರಗಳು ರೈಲ್ವೆ ಹಳಿಗಳ ನಡುವಿನ ಅಂತರಗಳ ಮೇಲೆ ಹಾದು ಹೋಗುವುದರಿಂದ ಉತ್ಪತ್ತಿಯಾಗುತ್ತದೆ. ಚಕ್ರವು ಗ್ಯಾಪ್ಗಳ ಮೇಲೆ ಉರುಳಿದಾಗ ಸಪೋರ್ಟಿಂಗ್ನಲ್ಲಿ ಆಗುವ ಹಠಾತ್ ಬದಲಾವಣೆಯು ಈ ಧ್ವನಿಯನ್ನು ಉತ್ಪಾದಿಸುತ್ತದೆ. ಕೆಲವು ಸಂದರ್ಭಗಳಲ್ಲಿ ಚಕ್ರದ ಚಪ್ಪಟೆ ಅಥವಾ ಸವೆತಗಳಂತಹ ಅಂಶಗಳು ಈ ಶಬ್ದದ ವ್ಯತ್ಯಾಸಗಳಿಗೆ ಕಾರಣವಾಗುತ್ತದೆ ಮತ್ತು ಈ ಗ್ಯಾಪ್ಗಳನ್ನು ಹಳಿಗಳಲ್ಲಿ ಉದ್ದೇಶಪೂರ್ವಕವಾಗಿ ಬಿಡಲಾಗಿದ್ದು ಇದು ಹಳಿಗಳ ಉಷ್ಣ ನಿಯಂತ್ರಣಕ್ಕೆ ಅವಕಾಶ ಮಾಡಿಕೊಡುತ್ತದೆ. ಬಿಸಿ ವಾತಾವರಣದಲ್ಲಿ ಹಳಿಗಳು ಬಾಗುವುದನ್ನು ತಡೆಯುತ್ತದೆ. ಫ್ಯಾಕ್ಟ್ ನಂಬರ್ 8. ಒಂದು ಸಣ್ಣ ವಿದ್ಯುತ್ ರೈಲ್ವೆ ಇಂಜಿನ್ 5,000ದಿಂದ 6,000 ಟನ್ ಭಾರವನ್ನು ಎಳೆಯಬಲ್ಲದು. ಈ ವಿದ್ಯುತ್ ರೈಲ್ವೆ ಇಂಜಿನ್ 120 km/h ವೇಗದ ಸಾಮರ್ಥ್ಯವನ್ನು ಹೊಂದಿದ್ದು ಒಂದು ರೈಲ್ವೆ ಇಂಜಿನ್ ಒಟ್ಟು 6 ಜೋಡಿ ಚಕ್ರಗಳನ್ನು ಹೊಂದಿರುತ್ತದೆ ಮತ್ತು ಪ್ರತಿ ಜೋಡಿ ಚಕ್ರಗಳು 2,000 ಅಶ್ವಶಕ್ತಿಯ ಇಂಡಕ್ಷನ್ ಮೋಟಾರ್ ಅನ್ನು ಹೊಂದಿರುತ್ತದೆ. ರೈಲ್ವೆ ಹಳಿಯ ಮೇಲೆ ಓವರ್ ಹೆಡ್ ತಂತಿಗಳಿವೆ. ಇದರಲ್ಲಿ 25,000 ವೋಲ್ಟ್ ಸಿಂಗಲ್ ಫೇಸ್ ಎಸಿ ಕರೆಂಟ್ ಹರಿಯುತ್ತದೆ. ಕರೆಂಟ್ ಇಂಡಕ್ಷನ್ ಮೋಟಾರ್ ಅನ್ನು ತಲುಪಿದ ನಂತರ ಚಕ್ರಗಳು ತಿರುಗುತ್ತವೆ ಮತ್ತು ಇಡೀ ಇಂಜಿನ್ ಕಾರ್ಯನಿರ್ವಹಿಸುತ್ತದೆ ಮತ್ತು ರೈಲು ಮುಂದೆ ಚಲಿಸುತ್ತದೆ. ಫ್ಯಾಕ್ಟ್ ನಂಬರ್ 7. ರೈಲಿನ ಮೇಲ್ಚಾವಣಿಯಲ್ಲಿರುವ ಜಾಲರಿಯಂತಹ ರಚನೆಯನ್ನು ನೀವು ಮೇಲ್ಭಾಗದಲ್ಲಿ ನೋಡಿರಬಹುದು. ಈ ಸ್ಪೀಕರ್ನಂತಹ ವಸ್ತುವು ವಾಸ್ತವವಾಗಿ ಚಾವಣಿಯ ವೆಂಟಿಲೇಟರ್ ಆಗಿದೆ. ಹೆಚ್ಚು ಜನರು ಒಟ್ಟುಗೂಡಿದಾಗಲೆಲ್ಲ ಅಥವಾ ತೀವ್ರ ಉಷ್ಣತೆ ಆಗುವ ಸಂದರ್ಭದಲ್ಲಿ ಈ ವ್ಯವಸ್ಥೆ ಬಿಸಿಯಾದ ಗಾಳಿಯನ್ನು ಹೊರಗೆ ಬಿಡುತ್ತದೆ. ಆದ್ದರಿಂದ
ಅಲ್ಲಿ ಎಷ್ಟೇ ಬಿಸಿಗಾಳಿ ಇದ್ದರೂ ಅದು ಮೇಲಕ್ಕೆ ಹೋಗುತ್ತದೆ. ಟ್ರೈನಿನ ಮೇಲ್ಭಾಗದಲ್ಲಿ ಇರುವ ಈ ಜಾಲರಿಯಂತಹ ರೂಫ್ ವೆಂಟಿಲೇಟರ್ ವ್ಯವಸ್ಥೆ ಹೆಚ್ಚಾದ ಜನಸಂಚಾರ ಸಂದರ್ಭದಲ್ಲಿ ಉಂಟಾಗುವ ಬಿಸಿ ಗಾಳಿಯನ್ನು ಹೊರಹಾಕುತ್ತದೆ ಮತ್ತು ಮಳೆ ನೀರು ನೇರವಾಗಿ ಒಳಗೆ ಪ್ರವೇಶಿಸದಂತೆ ಇದರಿಂದ ಸುರಕ್ಷಿತ ಗಾಳಿಯ ಹರಿವನ್ನು ಸಾಧ್ಯವಾಗಿಸಲು ಬೋಗಿಗಳ ಮೇಲೆ ಕ್ಲೋಸ್ಡ್ ಬಾಕ್ಸ್ ಆಕಾರದ ವೆಂಟಿಲೇಟರ್ಗಳನ್ನು ನಿರ್ಮಿಸಲಾಗಿದೆ. ಇದರಿಂದ ಬಿಸಿ ಗಾಳಿ ಹೊರಗೆ ಹೋಗಬಹುದು, ಆದರೆ ಯಾವುದೇ ಮಳೆ ನೀರು ಒಳಗೆ ಪ್ರವೇಶಿಸದಂತೆ ಇದನ್ನು ಡಿಸೈನ್ ಮಾಡಲಾಗಿರುತ್ತೆ. ಫ್ಯಾಕ್ಟ್ ನಂಬರ್ 6. ನಾವು ರೈಲ್ವೆ ನಿಲ್ದಾಣಗಳ ಹೆಸರುಗಳನ್ನು ನೋಡಿದರೆ ಕೆಲವು ನಿಲ್ದಾಣಗಳು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಎಂದು, ಕೆಲವು ನಿಲ್ದಾಣಗಳ ಹೆಸರುಗಳನ್ನು ಕಂಟೋನ್ಮೆಂಟ್ಗಳು ಎಂದು, ಇನ್ನು ಕೆಲವು ನಿಲ್ದಾಣಗಳನ್ನು ಜಂಕ್ಷನ್ಗಳು, ರೋಡ್ಗಳು, ಟರ್ಮಿನಲ್ಗಳು ಎಂದು ಕರೆಯಲಾಗುತ್ತದೆ. ಇವುಗಳ ಅರ್ಥವೇನೆಂದರೆ, ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಎಂದರೆ ಅವು ನಗರದ ಅತ್ಯಂತ ಹಳೆಯ ಮತ್ತು ಮುಖ್ಯ ನಿಲ್ದಾಣಗಳು ಎಂದು. ನಮ್ಮ ದೇಶದಲ್ಲಿ 5 ಮಾತ್ರ ಸೆಂಟ್ರಲ್ ರೈಲ್ವೆ ನಿಲ್ದಾಣಗಳಿವೆ. ಈ ನಿಲ್ದಾಣಗಳು ನಗರದ ಮಧ್ಯದಲ್ಲಿವೆ. ಹೆಚ್ಚಿನ ಜನಸಂಖ್ಯೆ ಅಲ್ಲಿಗೆ ಬರುತ್ತಾರೆ ಮತ್ತು ಅದಕ್ಕೆ ಅನುಗುಣವಾಗಿ ಹೆಚ್ಚಿನ ರೈಲುಗಳು ಬರುತ್ತವೆ. ಕಂಟೋನ್ಮೆಂಟ್ ಎಂದರೆ ರೈಲ್ವೆ ನಿಲ್ದಾಣದ ಬಳಿ ಸೇನಾ ಪ್ರದೇಶವಿದ್ದರೆ, ರೈಲ್ವೆ ನಿಲ್ದಾಣ ಸೇನಾ ಪ್ರದೇಶದ ಸಮೀಪದಲ್ಲಿದ್ದರೆ ಕಂಟೋನ್ಮೆಂಟ್ ಎಂದು ಹೇಳಲಾಗುತ್ತದೆ. ಇನ್ನು ಇಂಗ್ಲಿಷಿನಲ್ಲಿ ಜಂಕ್ಷನ್ ಎಂದರೆ ಒಂದಕ್ಕಿಂತ ಹೆಚ್ಚು ಮಾರ್ಗಗಳು ಸೇರುವ ಸ್ಥಳ, ಅಂದರೆ ಹೆಚ್ಚು ಹಳಿಗಳು ಸೇರುವ ಸ್ಥಳ. ಮಥುರಾ ಇದು ಭಾರತದಲ್ಲಿ ಹೆಚ್ಚಿನ ಮಾರ್ಗಗಳನ್ನು ಹೊಂದಿರುವ ಜಂಕ್ಷನ್. ಇಲ್ಲಿ ಮಾರ್ಗಗಳು ಒಟ್ಟಿಗೆ ಸ್ಪಂದಿಸುತ್ತವೆ. ಇನ್ನು ನಗರದ ಒಳಗಡೆ ಕೆಲವು ರೈಲ್ವೆ ಹಳಿಗಳು ಹೋಗದೆ ಇರುವ ಸಂದರ್ಭದಲ್ಲಿ ಆ ನಗರದ ಸಮೀಪ ರೈಲ್ವೆ ನಿಲ್ದಾಣವನ್ನು ಸ್ಥಾಪಿಸಿದರೆ ಅದನ್ನು ಸಿಟಿ ಹೆಸರಿಗೆ ರೋಡ್ ಎಂದು ಸೇರಿಸಿ ಕರೆಯಲಾಗುತ್ತದೆ. ಅದೇ ರೀತಿ ಟರ್ಮಿನಲ್ಗಳು ರೈಲಿನ ಪ್ರಯಾಣದ ಪ್ರಾರಂಭವಾಗುವ ಮತ್ತು ಕೊನೆಗೊಳ್ಳುವ ನಿಲ್ದಾಣಗಳಾಗಿವೆ. ಇಂಗ್ಲಿಷಿನಲ್ಲಿ ಟರ್ಮಿನೇಷನ್ ಎಂದರೆ ಕೊನೆಗೊಳ್ಳುವುದು. ಆದ್ದರಿಂದ ಕೊನೆಯ ನಿಲ್ದಾಣವನ್ನು ಟರ್ಮಿನಲ್ ಎಂದು ಕರೆಯಲಾಗುತ್ತದೆ. ಇಲ್ಲಿ ರೈಲು ಒಂದು ಕಡೆಯಿಂದ ಮಾತ್ರ ಬರುತ್ತದೆ ಮತ್ತು ಅದೇ ಕಡೆಯಿಂದ ಹೊರಡುತ್ತದೆ. ಸಿಂಪಲ್ ಆಗಿ ರೈಲ್ವೆ ಟರ್ಮಿನಲ್ ಎಂದರೆ ಆ ರೈಲ್ವೆ ಹಳಿಯು ಅಲ್ಲಿ ಕೊನೆಗೊಳ್ಳುತ್ತದೆ ಎಂದರ್ಥ. ಫ್ಯಾಕ್ಟ್ ನಂಬರ್ 5. ನೀವು ಎಂದಾದರೂ ರೈಲಿನ ಹಿಂಭಾಗದಲ್ಲಿ ಗಮನಿಸಿದರೆ ಅದರ ಮೇಲೆ ದೊಡ್ಡ ಎಕ್ಸ್ ಅಕ್ಷರದ ಗುರುತು ಕಾಣಿಸುತ್ತದೆ. ಇದು ರೈಲು ಬಹಳ ದೂರ ಹೋದಾಗಲೂ, ಯಾರಾದರೂ ವೈಮಾನಿಕವಾಗಿ ಬಹಳ ಎತ್ತರದಿಂದ ನೋಡಿದರೂ, ಬೆಟ್ಟದ ಮೇಲೆ ನಿಂತು ಗಮನಿಸಿದರೂ ಕಾಣಿಸುತ್ತದೆ. ಏಕೆಂದರೆ ರೈಲು ಓಡುವಾಗ ಕೆಲವೊಮ್ಮೆ ಮಧ್ಯದಲ್ಲಿ ಸಂಪರ್ಕಗೊಂಡಿರುವ ಕೊಕ್ಕೆಗಳು ಹೊರಬರುತ್ತವೆ ಮತ್ತು ಕೆಲವು ಕೋಚ್ಗಳ ಹಿಂದೆ ಉಳಿಯುತ್ತವೆ. ಎಲ್ಲಾ ರೈಲ್ಗಳಲ್ಲಿಯೂ ಒಂದೇ ಸಂಖ್ಯೆಯ ಕೋಚ್ಗಳಿರುವುದಿಲ್ಲ. ಎಲ್ಲಾ ಕೋಚ್ಗಳು ಪೂರ್ಣಗೊಂಡಿವೆಯೇ ಇಲ್ಲವೇ ಎಂದು ತ್ವರಿತವಾಗಿ ತಿಳಿದುಕೊಳ್ಳಲು ಕೊನೆಯ ಹಿಂಭಾಗದ ಕೋಚ್ಗೆ ಎಕ್ಸ್ ಅಕ್ಷರದ ಗುರುತನ್ನು ಹಾಕಲಾಗಿರುತ್ತದೆ. ಯಾವಾಗಲಾದರೂ ರೈಲಿನ ಕೊನೆಯ ಕೋಚ್ನಲ್ಲಿ ಈ ಗುರುತು ಕಾಣದಿದ್ದರೆ ಅದರ ಕೆಲವು ಬೋಗಿಗಳು ಡಿಸ್ಲಿಂಕ್ ಆಗಿವೆ ಎಂದು ಬೇಗನೆ ತಿಳಿದುಕೊಳ್ಳಬಹುದು. ಫ್ಯಾಕ್ಟ್ ನಂಬರ್ 4. ಗೆಳೆಯರೇ, ನೀವು ಇನ್ನೊಂದು ವಿಷಯವನ್ನು ಗಮನಿಸಿರಬೇಕು. ರೈಲಿನೊಳಗೆ ರಾತ್ರಿ 10ರಿಂದ ಬೆಳಗ್ಗೆ 6 ಗಂಟೆಯವರೆಗೆ ಮೊಬೈಲ್ ಚಾರ್ಜಿಂಗ್ ಅನ್ನು ನಿಷೇಧಿಸಲಾಗಿದೆ. ಏಕೆಂದರೆ ರಾತ್ರಿಯ ಈ ಸಮಯದಲ್ಲಿ ಟ್ರೈನ್ಗಳ ಕೆಳಭಾಗದಲ್ಲಿರುವ ಬ್ಯಾಟರಿ ಬಾಕ್ಸ್ 110 ವೋಲ್ಟ್ ಡಿಸಿ ಪವರ್ ಅನ್ನು ಒದಗಿಸುತ್ತದೆ. ನಮ್ಮ ಎಲ್ಲಾ ಉಪಕರಣಗಳಾದ ಮೊಬೈಲ್ಗಳು, ಲ್ಯಾಪ್ಟಾಪ್ಗಳು ಇವೆಲ್ಲವೂ ಎಸಿ ಕರೆಂಟ್ ನಿಂದ ಚಾರ್ಜ್ ಆಗುವಂತೆ ವಿನ್ಯಾಸಗೊಂಡಿದ್ದು, ಅವುಗಳನ್ನು ರೈಲ್ವೆಯಲ್ಲಿ ಬರುವ ಡಿಸಿಗೆ ಸಂಪರ್ಕಿಸಿದಾಗ ಕಡಿಮೆ ವೋಲ್ಟೇಜ್ ನಿಂದ ಹೆಚ್ಚಿನ ಧಾರೆ ಹರಿದು ಫಿಲಮೆಂಟ್ ಸ್ವಿರ್ಲಿಂಗ್ ಇಂದ ಹೆಚ್ಚಿನ ಶಾಖವನ್ನು ಉತ್ಪಾದಿಸಬಹುದು ಮತ್ತು ನಿಮ್ಮ ಫೋನ್ ಹಾನಿಗೊಳಗಾಗುವ ಸಾಧ್ಯತೆ ಇದೆ. ಅದಕ್ಕಾಗಿಯೇ ರಾತ್ರಿಯಲ್ಲಿ ಅದನ್ನು ತಪ್ಪಿಸಿ ಎಂದು ಹೇಳಲಾಗುತ್ತದೆ. ಇನ್ನು ಅಲ್ಪಾವಧಿಗೆ ಡಿಸಿಯೊಂದಿಗೆ ಚಾರ್ಜ್ ಮಾಡುವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಆದರೆ ನೀವು ದೀರ್ಘಕಾಲದವರೆಗೆ ಡಿಸಿ ಕರೆಂಟ್ನೊಂದಿಗೆ ನಿಮ್ಮ ಫೋನ್ ಅಥವಾ ಲ್ಯಾಪ್ಟಾಪ್ ಅನ್ನು ಚಾರ್ಜ್ ಮಾಡಿದರೆ ಅವು ಹಾನಿಗೊಳಗಾಗಬಹುದು ಮತ್ತು ಸುತ್ತಮುತ್ತಲಿನ ಜನರು ಸಹ ಹಾನಿಗೊಳಗಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಫ್ಯಾಕ್ಟ್ ನಂಬರ್ 3. ರೈಲಿನಲ್ಲಿ ಪ್ರಯಾಣಿಸುವಾಗ ನೀವು ತುರ್ತು ಸರಪಳಿಯನ್ನು ನೋಡಿರಬೇಕು. ಪ್ರತಿಯೊಂದು ಕಂಪಾರ್ಟ್ಮೆಂಟ್ ನಲ್ಲಿ ಎಮರ್ಜೆನ್ಸಿ ಚೈನ್ ಸ್ಟಾಪ್ ಇರುತ್ತದೆ. ಆದರೆ ಈ ಚೈನ್ ಎಳೆಯುವ ಮೊದಲು ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಈ ಸರಪಳಿಯನ್ನು ಏಕೆ ಮಾಡಲಾಗಿದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ರೈಲಿನಲ್ಲಿ ಅಳವಡಿಸಲಾದ ಅಲಾರಾಂ ಸರಪಳಿಯು ರೈಲಿನಲ್ಲಿರುವ ಬ್ರೇಕ್ ಪ್ಯಾಡ್ಗೆ ಸಂಪರ್ಕಗೊಂಡಿರುತ್ತದೆ ಮತ್ತು ಈ ಬ್ರೇಕ್ ಪೈಪ್ ಯಾವಾಗಲೂ ಸ್ಥಿರ ಒತ್ತಡವನ್ನು ಹೊಂದಿರುತ್ತದೆ. ಇದರಿಂದ ರೈಲು ಸರಾಗವಾಗಿ ಚಲಿಸಬಹುದು. ಆದರೆ ಎಮರ್ಜೆನ್ಸಿ ಚೈನ್ ಸ್ಟಾಪ್ ಎಳೆದಾಗ ಬ್ರೇಕ್ ಪೈಪ್ ಅಲ್ಲಿ ಸಂಗ್ರಹವಾಗಿರುವ ಗಾಳಿಯು ಪೈಪ್ ವಾಲ್ಗಳ ಮೂಲಕ ಹೊರಬರಲು ಪ್ರಾರಂಭಿಸುತ್ತದೆ.
ಇದರಿಂದಾಗಿ ಬ್ರೇಕ್ ಪೈಪಲ್ಲಿ ಗಾಳಿಯ ಒತ್ತಡ ಕಡಿಮೆಯಾದ ಕಾರಣ ಬ್ರೇಕ್ ಅಪ್ಲೈ ಆಗಲು ಪ್ರಾರಂಭವಾಗುತ್ತದೆ. ಇದರಿಂದ ರೈಲಿನ ವೇಗ ನಿಧಾನವಾಗುತ್ತದೆ ಮತ್ತು ಸ್ವಲ್ಪ ಸಮಯದ ನಂತರ ಸ್ವಯಂಚಾಲಿತವಾಗಿ ನಿಲ್ಲುತ್ತದೆ. ಲೋಕೋ ಪೈಲಟ್ ತಕ್ಷಣ ಇದನ್ನು ಗಮನಿಸಿ ತುಂಬಾ ಜೋರಾಗಿ ಹಾರ್ನ್ ಊದಲು ಪ್ರಾರಂಭಿಸುತ್ತಾನೆ. ಇನ್ನು ಯಾವ ಕೋಚ್ ಸರಪಳಿಯನ್ನು ಎಳೆದಿದೆ ಎಂದು ತಿಳಿದುಕೊಳ್ಳಲು ಹಲವಾರು ವಿಧಾನಗಳಿವೆ. ಅವುಗಳೆಂದರೆ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಟ್ಯಾಗ್ ಸಿಸ್ಟಮ್ ಮತ್ತು ಕಂಪಾರ್ಟ್ಮೆಂಟ್ ನ ಹೊರಗೆ ಒಂದು ಪ್ರೆಷರ್ ಪೈಪ್ ವಾಲ್ ಇರುತ್ತದೆ. ಸರಪಳಿಯನ್ನು ಎಳೆದ ತಕ್ಷಣ ಆ ವಾಲ್ ಕೆಳಗೆ ಬಿದ್ದು ಗ್ಯಾಸ್ ಹೊರಬರುವ ದೊಡ್ಡ ಶಬ್ದ ಬರುತ್ತದೆ. ಹಾಗೂ ಮತ್ತೊಂದು ವಿಧಾನವೆಂದರೆ ಬೋಗಿಯ ಹೊರಗಿರುವ ಡಿಜಿಟಲ್ ಲೈಟ್ ಬ್ಲಿಂಕ್ ಆಗುವುದು. ಇದರಿಂದ ರೈಲ್ವೆ ಪೊಲೀಸರಿಗೆ, ಲೋಕೋ ಪೈಲಟ್ಗಳಿಗೆ, ಪ್ರಯಾಣಿಕರಿಗೆ ಯಾವ ಕೋಚ್ ಅಲ್ಲಿ ಸರಪಳಿಯನ್ನು ಎಳೆಯಲಾಗಿದೆ ಎಂದು ತಿಳಿಯಲು ಸಹಾಯ ಮಾಡುತ್ತದೆ. ನಂತರ ಆ ಬೋಗಿಯಲ್ಲಿ ಯಾರು ಏಕೆ ಎಳೆದದ್ದು ಎಂದು ಪ್ರಯಾಣಿಕರನ್ನು ವಿಚಾರಿಸಿ ತಿಳಿದುಕೊಳ್ಳಲಾಗುತ್ತದೆ. ಫ್ಯಾಕ್ಟ್ ನಂಬರ್ 2. ಇತ್ತೀಚಿನ ದಿನಗಳಲ್ಲಿ ಭಾರತೀಯ ರೈಲ್ವೆಯು ರೈಲ್ವೆ ಹಳಿಗಳ ಸ್ಲೀಪರ್ಗಳಿಗೆ ಕೆಂಪು ಮತ್ತು ಬಿಳಿ ಬಣ್ಣ ಬಳಿಯಲು ಪ್ರಾರಂಭಿಸಿರುವುದನ್ನು ನೀವು ಗಮನಿಸಿದ್ದೀರಾ? ಹಲವು ಜನ ನೋಡಿರಬಹುದು. ಅನೇಕರ ಮನಸ್ಸಿನಲ್ಲಿ ಈ ರೈಲ್ವೆ ತಮ್ಮ ಹಳಿಗಳ ಸ್ಲೀಪರ್ಗಳಿಗೆ ಬಿಳಿ ಮತ್ತು ಕೆಂಪು ಬಣ್ಣ ಬಳಿಯುವುದೇಕೆ ಎಂದು ಗೊತ್ತಿಲ್ಲದೆ ಇರಬಹುದು. ವಾಸ್ತವವಾಗಿ ದೀರ್ಘಕಾಲದವರೆಗೆ ರೈಲ್ವೆ ಹಳಿಗಳ ಸ್ಲೀಪರ್ಗಳಿಗೆ ಹಾನಿಯಾಗುವ ಮತ್ತು ಅವುಗಳೊಳಗಿನ ಕಬ್ಬಿಣ ಕರಗುವ ಸಮಸ್ಯೆ ಬರುತ್ತಿತ್ತು. ವಾಸ್ತವವಾಗಿ ಈ ಬಣ್ಣದ ಹಿಂದಿನ ಕಾರಣವೇನೆಂದರೆ ಸ್ಲೀಪರ್ಗಳ ಭೌತಿಕ ಜೀವಿತಾವಧಿಯನ್ನು ಹೆಚ್ಚಿಸುವುದು ಮತ್ತು ರಾತ್ರಿಯಲ್ಲಿ ಟ್ರ್ಯಾಕ್ ಮತ್ತು ನಿಲ್ದಾಣದ ಗೋಚರತೆಯನ್ನು ಹೆಚ್ಚಿಸುವುದು. ಫ್ಯಾಕ್ಟ್ ನಂಬರ್ 1. ರೈಲಿನ ಹಿಂಭಾಗದಲ್ಲಿರುವ 2 ದೊಡ್ಡ ಅಯಸ್ಕಾಂತಗಳ ರೀತಿಯ ಸಾಧನಗಳನ್ನು ಅಳವಡಿಸಲಾಗಿರುತ್ತದೆ. ವಾಸ್ತವವಾಗಿ ಇವು ಅಯಸ್ಕಾಂತಗಳಲ್ಲ, ಅವುಗಳನ್ನು ಸೈಡ್ ಬಫರ್ಗಳು ಎಂದು ಕರೆಯಲಾಗುತ್ತದೆ. ಅವು ಅಯಸ್ಕಾಂತಗಳಂತೆ 2 ಕೋಚ್ಗಳ ಈ ರೀತಿ ಪರಸ್ಪರ ಅಂಟಿಕೊಂಡಂತೆ ಕಾಣುತ್ತವೆ. ವಾಸ್ತವವಾಗಿ ಅವು ಜೋಡಿಸುವ, ಅಂಟಿಕೊಳ್ಳುವ ಕೆಲಸವನ್ನು ಮಾಡುವುದಿಲ್ಲ. ನಮ್ಮ ಬೈಕ್ ಮತ್ತು ಕಾರುಗಳಲ್ಲಿ ಸಸ್ಪೆನ್ಷನ್ ಇರುವಂತೆಯೇ ಅವು ಸಸ್ಪೆನ್ಷನ್ ನಂತೆ ಕೆಲಸ ಮಾಡುತ್ತದೆ. ಆದರೆ ಈಗ ಹಳೆಯ ಸ್ಕ್ರೂ ಕಪಲಿಂಗ್ ಸಿಸ್ಟಮ್ ಅಪ್ಡೇಟ್ ಮಾಡಲಾಗಿದ್ದು ಹೊಸ HLB ಕೋಚ್ಗಳಲ್ಲಿ ಸೆಂಟ್ರಲ್ ಬಫರ್ ಕ್ಲಪ್ಪರ್ಗಳನ್ನು ಬಳಸುತ್ತಿದ್ದಾರೆ. ಇದು ಕಪಲಿಂಗ್ ಮತ್ತು ಸಸ್ಪೆನ್ಷನ್ ಎರಡೂ ಕೆಲಸವನ್ನು ಮಾಡುತ್ತದೆ. ವಿಶೇಷವಾಗಿ ಅಪಘಾತ ಸಂಭವಿಸಿದಾಗ ಅಥವಾ ರೈಲು ಹಳಿ ತಪ್ಪಿದಾಗ ಬೋಗಿಗಳು ಒಂದರ ಮೇಲೊಂದರಂತೆ ಹೋಗುತ್ತಿದ್ದವು. ಇದು ಹೆಚ್ಚಿನ ಅಪಘಾತಕ್ಕೆ ಕಾರಣವಾಗುತ್ತಿತ್ತು. ಆದರೆ CBC ಅಳವಡಿಕೆಯಿಂದ ಬೋಗಿಗಳು ಅಕ್ಕಪಕ್ಕದಲ್ಲಿಯೇ ಬೀಳುತ್ತವೆ. ಆದ್ದರಿಂದ ಅಪಘಾತಗಳ ತೀವ್ರತೆಯು ಕಡಿಮೆಯಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಫೇಸ್ಬುಕ್, ವಾಟ್ಸ್ಆಪ್ ಮೂಲಕ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳನ್ನು ವೀಕ್ಷಿಸಲು ವೈರಲ್ ಕನ್ನಡ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ನಂತರ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ಕೊನೆಯದಾಗಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಪೋಸ್ಟ್ ಮಾಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.